ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬಂದ್ಬಿಟ್ಟು ಬ್ಲೌಸು, ಡಿಸೈನ್ ಬ್ಲೌಸು, ಸೀರೆ ಪೀಸ್ ಕಟ್ ಮಾಡ್ಕೊಂಡು ಆಲ್ರೆಡಿ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಐರನ್ ಮಾಡ್ಕೋಬೋದು, ಇಲ್ಲ ಸ್ಟಿಚಿಂಗ್ ಮಾಡ್ಕೋಬೋದು. ಎರಡು ಕಡೆನೂ ನನ್ನ ಸೀರೆ ಪೀಸ್ ಅದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಆಮೇಲೆ ಇದನ್ನು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕು. ಅದು ಡಿಸೈನ್ ಇದ್ರದ್ದು ಕಟ್ಟಿಂಗ್ ನಾನು ಆಲ್ರೆಡಿ ಹಾಕಿದ್ದೀನಿ ವಿಡಿಯೋ, ಒಂದು ಸಲ ಚೆಕ್ ಮಾಡಿ ಹೇಗೆ ಕಟ್ಟಿಂಗ್ ಮಾಡೋದು ಹೇಗೆ ಅಂತ. ಈ ಥರ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಅದು ಯಾಕಪ್ಪ ಅಂದರೆ ಒಂದು ಕಡೆ ಪೈಪಿಂಗ್ ಬರುತ್ತೆ, ಒಂದು ಕಡೆ ಬಂದುಬಿಟ್ಟು ಟ್ಯಾಗ್ ಇಡಬೇಕು. ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಂಬಿಟ್ಟು ಆ ಕಡೆ ಒಳಗಡೆಗೆ ಪಟ್ಟಿಗಳೆಲ್ಲ ಕೊಟ್ಟು ದಾರನ ಇಡಬೇಕಾಗುತ್ತೆ. ಆಲ್ರೆಡಿ ನೀವು ಡಿಸೈನ್ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ಆ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗ ಇದನ್ನು ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಎರಡು ಕಡೆ ಪೀಸು ಅದು ನೋಡ್ಕೋಬೇಕು. ಅದು ಸ್ವಲ್ಪ ಡಿಸೈನಾಗಿ ಕಟ್ ಮಾಡಿರ್ತೀವಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ನೋಡಿಕೊಂಡು ಕೆಳಗೆ ಮೇಲೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಂಬಿಡೋದು ಅಷ್ಟೇ. ಅದು ಮೇಲ್ಗಡೆ ಬರುತ್ತೆ. ಒಂದು ಕಡೆಗೆ ನಾವು ಟ್ಯಾಗ್ ಇಡಬೇಕು, ಪಟ್ಟಿ ಇಟ್ಬಿಟ್ಟು ಆ ಪಟ್ಟಿ ಒಳಗೆ ತೂರಿಸಿ ಟ್ಯಾಗ್ ಇಡಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಕ್ಯಾನ್ವಾಸ್ ಇರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ, ತೊಂದರೆ ಏನಿಲ್ಲ ನೋಡಿ. ಈ ರೀತಿ ರೆಡಿ ಮಾಡ್ಕೋಬೇಕು ಎರಡು ಕಡೆನೂ. ಆಮೇಲೆ ಪಟ್ಟಿ ರೆಡಿ ಮಾಡ್ಕೋಬೇಕು. ಪಟ್ಟಿ ರೆಡಿ ಮಾಡ್ಕೊಂಡು ಅದ್ರೊಳಗಡೆ ಪಟ್ಟಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದು ಓಪನ್ ಇರೋದು, ಸ್ಟಿಚಿಂಗ್ ಮಾಡಿಲ್ಲ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಪಟ್ಟಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಪಟ್ಟಿಗೆ ನೀಟಾಗಿ ಎರಡು ಕಡೆ ಈ ಥರ ಸ್ಟಿಚಿಂಗ್ ಆದಮೇಲೆ ಪಟ್ಟಿಗೆ ರೆಡಿ ಮಾಡ್ಕೋಬೇಕು. ಆಮೇಲೆ ಆ ಪಟ್ಟಿಗಳನ್ನ ನೀಟಾಗಿ ಒಂದು ಲೆವೆಲ್ಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದರೂ ಕೊಡ್ಬೋದು, ಇಲ್ಲ ಹಾಗೇ ಮಾರ್ಕ್ ಮಾಡ್ಕೊಳ್ದೇನೆ ಹೋದ್ರೂ ಪರವಾಗಿಲ್ಲ. ನೋಡ್ಕೊಂಡು ಕೊಡಬೇಕು ಒಂದೇ ಲೆವೆಲ್ಗೆ. ಮಾರ್ಕ್ ಮಾಡ್ಕೊಂಬಿಟ್ರೇ ಬೆಟರ್ ಅನಿಸುತ್ತೆ. ಇದು ಮಧ್ಯೆ ಬರೋದು ಫಸ್ಟೇ ಪೀಸ್ ಎತ್ತಿಟ್ಕೊಂಡಿರಬೇಕು. ಫ್ರಿಲ್ ಇಟ್ಬಿಟ್ಟು ನಾನು ಬಟ್ಟೆ ಸಾಕಾಗಿಲ್ಲ ಅಂತ ಮೇಲ್ಗಡೆ ಬಾರ್ಡ್ರು ಕೆಳಗಡೆ ಬಾರ್ಡ್ರ್ ಕೊಟ್ಟು ಈ ಥರ ಫ್ರಿಲ್ ಇಟ್ಟಿದ್ದೀನಿ. ಇವಾಗ ಎರಡು ಕಡೆ ಸ್ಟಿಚ್ ಮಾಡ್ಕೋಬೇಕು. ಮಧ್ಯದ ಸ್ಟಿಚ್ ಹಾಕೋಬೇಕು, ಆ ಕಡೆ ಕಡೆನೂ ಸ್ಟಿಚ್ ಹಾಕ್ಕೊಂಡು ಆ ಪೀಸ್ ಏನಿರುತ್ತೆ ಆ ಪೀಸನ್ನ ಇಟ್ಟು ಸ್ಟಿಚ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ಮಧ್ಯದಲ್ಲಿ ಸ್ಟಿಚ್ ತೆಗಿಬಾರ್ದು, ಆ ಕಡೆ ಈ ಕಡೆ ಸ್ಟಿಚಿಂಗ್ ಬರುತ್ತೆ. ಮಧ್ಯದಲ್ಲಿ ಮಣಿಗಳೆಲ್ಲ ಸ್ಟಿಚ್ ಮಾಡಬೇಕು ನೋಡಿ. ಆಲ್ರೆಡಿ ನಾನು ಡಿಸೈನ್ ಕಟ್ ಮಾಡಿದ್ದೀನಲ್ಲ, ಆ ಶೇಪ್ಗೆ ಇದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ಟಿಚಿಂಗ್ ಮಾಡ್ಕೋಬೇಕು. ಆ ಕಡೆ ಪೀಸ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಪೀಸನ್ನ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಪೀಸ್ ಇಟ್ಕೋಬೇಕು. ನಾವು ಕಟ್ಟಿಂಗ್ ಮಾಡಿರ್ತೀವಲ್ಲ ಲೈನಿಂಗ್ ಪೀಸ್, ಅದು ಇಟ್ಕೊಂಡ್ರೆ ನಮಗೆ ಅದು ಅಳತೆಗೆ ಬೇಕಾಗುತ್ತೆ ನೋಡಿ. ಈ ರೀತಿ ಬಂತು. ನೀವು ಸ್ಟಿಚ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಇವಾಗ ಆ ಪೀಸ್ನ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಇದು ಇಲ್ಲಿ ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಫ್ರಿಲ್ ಇಟ್ಟು, ಅಲ್ಲಿ ಮಣಿಗಳು ಬರುತ್ತೆ, ಅಲ್ಲಿ ಮಣಿಗಳು ಸ್ಟಿಚ್ ಮಾಡೋದು ನೋಡಿ. ಈ ರೀತಿ ಆಯಿತು. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ತೆಗೆದುಬಿಡ್ಬೇಕು. ಇವಾಗ ಮಧ್ಯದಲ್ಲಿ ಫಸ್ಟ್ಗೆ ಸ್ಟಿಚ್ ಮಾಡಿ ಅದು ಇನ್ನೌಟ್ ಮಾಡ್ಕೊಂಬಿಡ್ಬೇಕು, ಲೈನಿಂಗ್ ಪೀಸ್ ಕೊಟ್ಟು ನೋಡಿ. ಈ ರೀತಿ ಮಾಡ್ಕೊಂಬಿಟ್ರೆ ಇವಾಗ ಆ ಕಡೆ ಈ ಕಡೆ ಪೀಸ್ನ ಸ್ಟಿಚಿಂಗ್ ಮಾಡಿದ್ರೆ ಡಿಸೈನ್ ಆಯಿತು. ಸ್ವಲ್ಪ ಮಾಡುವಾಗ ಕಸಿ ಬಿಸಿ ಅನಿಸುತ್ತೆ, ಆದರೆ ಡಿಸೈನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಈ ಥರ ಆಪೋಸಿಟ್ ಕಲರ್ಸಲ್ಲಂತೂ ನೀಟಾಗಿ ಬರುತ್ತೆ. ಅದು ಈ ಫ್ರಿಲ್ಗೆ ಸ್ವಲ್ಪ ಬಟ್ಟೆ ಸಾಕಾಗಿಲ್ಲ, ನಾನು ಇರೋ ಪೀಸಲ್ಲೇ ಬಾರ್ಡ್ರನ್ನೆಲ್ಲ ಅಡ್ಜಸ್ಟ್ ಮಾಡಿ ಆ ರೀತಿ ಮಾಡಿರೋದು. ಆಮೇಲೆ ಸ್ಲೀವ್ಸ್ಗೂ ಇದೇ ಥರ ಫ್ರಿಲ್ ಡಿಸೈನ್ ಇರೋದ್ರಿಂದ ಬಟ್ಟೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಅಡ್ಜಸ್ಟ್ ಮಾಡಿದ್ದೀನಿ. ಯಾವಾಗಲೂ ಇವಾಗ ಎಕ್ಸ್ಟ್ರಾ ಬಟ್ಟೆ ತಂದರೆ ಅಡ್ಜಸ್ಟ್ ಆಗಿಬಿಡುತ್ತೆ. ಸೀರೆ ಪೀಸಲ್ಲೇ ಕೊಡಬೇಕು ಅಂದರೆ ನಾವು ಇರೋದ್ರಲ್ಲೇ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಕೊಡಬೇಕಾಗುತ್ತೆ ನೋಡಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ರೆಡಿಯಾಗಿರೋ ಪೀಸನ್ನ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು ನೋಡಿ. ಈ ರೀತಿ ಬಂತು ಡಿಸೈನು. ಒಂದು ಸಲ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು, ಇಲ್ಲಾಂದರೆ ಡೀಪ್ ಆಗ್ಲಾಗ್ಬಿಡುತ್ತೆ. ಡೀಪು ಆ ಕಡೆ ಈ ಕಡೆ ಆದಾಗ ಏನಾಗುತ್ತೆ, ಭುಜ ಜಾರ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಏನು ಮಾರ್ಕ್ ಇರುತ್ತೆ, ನಾವು ಲೈನಿಂಗ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದರ ಅಳತೆಗೇ ಕಟ್ಟಿಂಗ್ ಮಾಡ್ಕೋಬೇಕು, ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಭುಜ ಜಾರ್ಕೊಳ್ಳೋ ಚಾನ್ಸ್ ಇರುತ್ತೆ. ಯಾಕಂದರೆ ಅಗಲಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ ನೋಡಿಕೊಂಡು ನಾವು ಏನು ಮಾರ್ಕ್ ಮಾಡಿರ್ತೀವಿ, ಕಟ್ಟಿಂಗ್ ಮಾಡಿರ್ತೀವಿ ಅದರ ಅಳತೆ ತೊಗೊಂಡೆ ಮಾರ್ಕ್ ಮಾಡಿಕೊಂಡೆ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ಟಿಚಿಂಗ್ ಎರಡು ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಕೆಳಗಡೆ ಮಾಮೂಲಿ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅದೇ ಬಟ್ಟೆ ಸಾಕಾಗುತ್ತೆ ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಒಂದೇ ಲೆವೆಲ್ ಕಟ್ ಮಾಡಿಕೊಂಡು ಲೈನಿಂಗ್ ಪೀಸ್ ಕೊಟ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಒಂದೇ ಲೆವೆಲ್ಗೆ ಮಾಡ್ಕೋಬೇಕು ಒಟ್ಟಿನಲ್ಲಿ. ಈಗ ಇದನ್ನು ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಂಡಾಯಿತು ನೋಡಿ. ಈ ರೀತಿ ಬಂತು. ಇವಾಗ ಆ ಕಡೆ ಈ ಕಡೆ ಆ ಪೀಸ್ ಓಪನ್ ಇದೆಯಲ್ಲ, ಇವಾಗ ಅದಾಗೆ ಇರುತ್ತಲ್ಲ, ಅದಕ್ಕೆ ಇವಾಗ ನಾವು ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಆಲ್ರೆಡಿ ನಾನಿದು ಪಟ್ಟಿನ ನೋಡಿ ಈ ರೀತಿ ಬಂತು ಡಿಸೈನು. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಇವಾಗ ಇಲ್ಲೆಲ್ಲ ಮಣಿ ಇಡಬೇಕು, ಆ ಪಟ್ಟಿನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಈ ಪಟ್ಟಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಮಾಡಿಕೊಂಡು, ಇಲ್ಲಾಂದರೆ ಉಲ್ಟಾ ತಿರುಗಿಸೋ ಥರನಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಈಸಿ ಅನಿಸುತ್ತೆ ಅದು ಮಾಡಿ. ನಾನು ಉಲ್ಟಾ ತಿರುಗಿಸೋ ಥರ ಟ್ಯಾಗ್ ಥರ ಡೋರಿ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ನೋಡಿ ಈ ರೀತಿ ಇದು ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೋಬೇಕು. ಅಲ್ಲಿ ಕರೆಕ್ಟಾಗಿ 1 ಇಂಚಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು.
ಅದು ಸ್ಟಿಚಿಂಗ್ ಆದಮೇಲೆ ಆಮೇಲೆ ಅಲ್ಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಬಟ್ಟೆ ಸಾಕಾಯಿತು ಅಂದರೆ ಅದೇ ಪೀಸಲ್ಲೇ ಕೊಡಿ. ಸಾಕಾಗಿಲ್ಲ ಅಂದರೆ ಏನಾಗುತ್ತೆ, ಡೋರಿ ಆಲ್ರೆಡಿ ರೆಡಿಮೇಡ್ ಇರುತ್ತಲ್ಲ, ಅದು ಸಣ್ಣ ಇರುತ್ತೆ, ಅದನ್ನೇ ಕೊಟ್ಟರು ನಡೆಯುತ್ತೆ. ನಾನು ಇದಕ್ಕೆ ಗೋಲ್ಡ್ ಕಲರಲ್ಲಿ ರೆಡಿಮೇಡ್ ಡೋರಿ ಬರುತ್ತಲ್ಲ ಅದನ್ನೇ ಕೊಟ್ಟೆ ಒಳಗಡೆಗೆ, ಯಾಕೆಂದರೆ ಅದು ದಪ್ಪ ಇರುತ್ತೆ ಬಟ್ಟೆಲಿ ಮಾಡಿರೋದು. ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ರೆಡಿಮೇಡ್ ಡೋರಿನೇ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿರೋದು. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೆ ರೆಡಿಮೇಡ್ ಡೋರಿ, ಇದನ್ನು ಪಿನ್ ಹಾಕ್ಕೊಂಬಿಟ್ಟು ಸೇಫ್ಟಿ ಪಿನ್ನಲ್ಲಿ ಈ ಥರದ್ದು ಒಳಗಡೆ ತೋರಿಸ್ಕೊಳ್ಳೋದು. ಅದು ಪಟ್ಟಿ ಆಲ್ರೆಡಿ ನಾನು 2 ಕಲರಲ್ಲೂ ಕೊಟ್ಟಿದ್ದೀನಿ. ಸೀರೆ ಕಲರು, ಬ್ಲೌಸ್ ಪೀಸ್ ಕಲರ್ 2 ಕಲರ್ ನೋಡಿ. ಈ ರೀತಿ ಬಂತು ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಅಂತ ಡಿಸೈನು ಸ್ವಲ್ಪ ಕಷ್ಟ ಆಗುತ್ತೆ, ಪೀಸೆಲ್ಲ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ. ಆದರೂ ರೆಡಿ ಮಾಡಿದ್ಮೇಲೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ನೀವು ಸಲ ಟ್ರೈ ಮಾಡಲೇಬೇಕು. ಯಾರಾದರೂ ನೋಡ್ತಾ ಇರೋರು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಈಸಿಯಾಗೆ ಮಾಡ್ಬೋದು. ಆಲ್ರೆಡಿ ಇದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಈ ರೀತಿ ಎಲ್ಲ ರೆಡಿ ಆದಮೇಲೆ ಮಣಿಗ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ, ಅಲ್ಲಿ ಫ್ರಿಲ್ ಇಟ್ಟಿದ್ದೀನಲ್ಲ, ಅಲ್ಲಿ ಮಣಿಗಳು ಸ್ಟಿಚ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆ ರೀತಿ ಮಾಡ್ಕೋಬೋದು. ಇಲ್ಲ ಬೀಡ್ಸ್ ಇಟ್ಕೋಬೋದು, ಇಲ್ಲ ಇನ್ನೇನಾದರೂ ಇದೇನಾದರೂ ನಿಮ್ಗೆ ಇನ್ನೇನಾದರೂ ಬೇಕು ಅಂದರೂ ಇಟ್ಕೋಬೋದು. ಆದರೆ ಅಲ್ಲಿ ಮಧ್ಯದಲ್ಲಿ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಲ್ಲ ಫ್ರಿಲ್ ಇಟ್ಟು, ಅದ್ರ ಮೇಲೆ ಮಣಿಗಳನ್ನ ಇಟ್ಟರೆ ಒಂದು ಲುಕ್ಕು. ಬೇರೆ ಏನಾದರೂ ಇಟ್ಟರೆ ಅದು ಫ್ರಿಲ್ಲೆಲ್ಲ ಮೇಲೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಣಿಗಳನ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಣಿ ಸ್ಟಿಚ್ ಮಾಡಿಕೊಂಡ್ರೆ ಗೋಲ್ಡ್ ಕಲರಲ್ಲಿ ಅದಕ್ಕೆ ಏನು ಕಲರ್ ಮ್ಯಾಚಿಂಗ್ ಆಗುತ್ತೋ ಆ ಕಲರಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಡಿಸೈನ್ ಅಂತೂ ಸೂಪರಾಗಿ ಬರುತ್ತೆ. ಆದರೆ ಸ್ವಲ್ಪ ಟ್ರೈ ಮಾಡಬೇಕು ನೋಡಿ. ಈ ರೀತಿ ಬಂತು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ನಮಗೂ ಈ ವಿಡಿಯೋಗಳು ಹಾಕೋದಕ್ಕೆ ಎಂಕರೇಜ್ ಆಗುತ್ತೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.